ನಿನಗೇನು ಹುಚ್ಚಿಡಿದೀಯಾ? ಪೇಪರ್ ಯಾಕ ಅಳಿತಾ ಇದ್ದಾಳೆ? ಅಯ್ಯೋ ರಾಜೇಶ್ವರಿ ಅವರು ನಿಮ್ ಸೊಸೆ ಬಗ್ಗೆ ಪೇಪರ್ ನಲ್ಲಿ ಚೆನ್ನಾಗಿ ಬೆಂಡೆತ್ತಿದ್ದಾರೆ, ಅದಕ್ಕೆ ಹೀಗೆ ಆಡ್ತಿದ್ದಾರೆ. ಏನಂತ ಬಳಸಿದ್ದಾಳೆ? ಜಾಜಿ ಅವ್ರು ಸರಿಗಿಲ್ಲ, ಅವ್ರ ಸಮಾಜ ಸೇವೆ ಆ ಸೇವೆ ಈ ಸೇವೆ ಅಂತ ಬರೀ ನಾಟಕ ಮಾಡ್ತಾರೆ. ಎಲ್ಲ ಬೂಟ್ ಹಾಕಿ ಅಮ್ಮನ್ ನಂಬೇಡಿ ಅಂತ ಹಾಕ್ಸಿದ್ದಾರೆ. ಸರಿಯಾಗಿ ಹಾಕ್ತಿದ್ದಾಳಲ್ಲ. ನಿನ್ ಚಂಪಾ ನನ್ನ ಬಗ್ಗೆ ಇಲ್ಲದೆಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಅಯ್ಯೋ ನಾನೇ ಇಲ್ಲದೆಲ್ಲ ಹೇಳ್ದೆ, ಆ ರಾಜೇಶ್ವರಿ ಅವರು ಪೇಪರ್ ಅಲ್ಲಿ ಹಾಕ್ತಿರೋದನ್ನ ತಾನೇ ಹೇಳ್ದೆ. ನಮ್ಮ ಮನೇಲಿ ಎಲ್ರು ಆ ರಾಜೇಶ್ವರಿಗೆ ಸಪೋರ್ಟ್ ಮಾಡೋರು ಆಗ್ಬಿಟ್ರು. ಸಾಕು ಸುಮ್ನೆ ರೀ. ನಿಮಗೆ ಆ ಯಮನ್ ಬಗ್ಗೆ ಎಷ್ಟು ಹೊಟ್ಟೆ ಉರಿ ಇದೆಯೋ, ನನ್ಗೂ ಆ ಯಮನ್ ಬಗ್ಗೆ ಡಬ್ಬಲ್ ಹೊಟ್ಟೆ ಉರಿ ಇದೆ. ಚಂಪಾ ಇದೇ ಕಡೆ ಇನ್ನೊಂದ್ಸಲ ಆ ರಾಜೇಶ್ವರಿ ಬಗ್ಗೆ ನಾನು ಟಾಕ್ ಮಾಡಿದ್ರೆ ಹಿಡ್ಕೊಂಡು ತಟ್ಟು ಬಿಡ್ತೀನಿ. ತಟ್ಟವಾಗಿದ್ರೆ ಮೊದಲು ನಿಮ್ ಯಜಮಾನಪ್ಪನ್ ತಟ್ರಿ. ಅತ್ತೆ ಅತ್ತೆ, ಏನಮ್ಮ? ನಿಮ್ ಸೊಸೆಗೆ ನೀವೇ ಸಮಾಧಾನ ಮಾಡ್ತಿರೋ ಅಥವಾ ನಾನೇ ಒಂದ್ ಕೈ ನೋಡ್ಕೊಳ್ಳೋ? ಬರ್ತಾ ಬರ್ತಾ ಯಮನ್ ಕಟ ಜಾಸ್ತಿ ಆಗೋಯ್ತು. ಪಾಂಡುರಂಗ ಗಂಡುಗಲಿ. ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ. ನಿನ್ ಹೆಂಡತಿ ಆ ರಾಜೇಶ್ವರಿ ಮೇಲಿನ ಸಿಟ್ಟಿಗೆ ಮನೆಯವ್ರ ಮೇಲೆ ಜಗಳಾಡೋದು ಏನ್ ಚೆನ್ನಾಗಿರುತ್ತೆ? ಅಲ್ಲ ಈಗ ಅಂತದ್ದು ಏನಾಯ್ತು ಅಂತ ಸರಿಯಾಗಿ ಹೇಳಿ. ಆ ರಾಜೇಶ್ವರಿ ಅವರು ನಿಮ್ ಹೆಂಡ್ರ ಮೇಲೆ ಪೇಪರ್ ಅಲ್ಲಿ ಇಲ್ಸಲ್ಲದೆಲ್ಲ ಬರ್ಸಿದ್ದಾರೆ. ಆ ಕೋಪಕ್ಕೆ ಅಯ್ಯಮ್ಮ ನಮ್ಮ ಮೇಲೆಲ್ಲ ಎಗರಾಡ್ತಾ ಇದ್ದಾರೆ. ಆದ್ರೂ ಮಾಡಿ ಅವಳನ್ನ ಸಮಾಧಾನ ಮಾಡಬಾರ್ದೇನೋ? ಮಾತ್ರ ಶ್ರೀರಂಗಮ್ಮ, ತಾವು ಹಿರಿಯರು, ನಮಗಿಂತ ತಿಳಿದವರು. ಅದು ನಾನು ಏನು ಮಾಡಬೇಕು ಅಂತ ಹೇಳ್ಬಿಡಿ. ಈಗ ನಾನು ನಮ್ಮ ಹೆಂಡ್ರದ್ದು ತಲೆ ಸವರ್ಲೋ ಅಥವಾ ಬೆನ್ ಸವರ್ಲೋ? ಎಲ್ಲ ಏನು ಬೇಡ, ಅವಳು ಮೆಚ್ಚು ಅಂತ ಒಂದು ಗಿಫ್ಟ್ ನ ತಂದು ಕೊಟ್ಟುಬಿಟ್ರೆ ಸಮಾಧಾನ ಆಗ್ಬಿಡ್ತಾರೆ. ಗಿಫ್ಟ್ ತಂದು ಕೊಟ್ಬಿಟ್ರೆ ಸಮಾಧಾನ ಆಗ್ಬಿಡ್ತಾರೆ? ಅಷ್ಟೆಲ್ಲ ಕಣೋ, ನಿನ್ನ ಮೇಲೆ ಪ್ರೀತಿ ಉಕ್ಕಿ ಹರಿಸ್ಬಿಡ್ತಾಳೆ. ಯಾರಿಗೂ ಗಿಫ್ಟ್ ನಂಗ? ಅದು ನನಗೆ ಒಬ್ರು ಪ್ರೀತಿಗೆ ಪಾತ್ರರಾಗಿದ್ದಾರೆ, ಅವ್ರಿಗೋಸ್ಕರ ಅಂತ ಇದು ತಂದಿದ್ದೀನಿ ಕಣಪ್ಪ. ಗೊತ್ತಾಗೋಯ್ತು ಬಾಬಾ, ನಿಮಗೆ ಪ್ರೀತಿ ಪಾತ್ರ ಅಂತಾನೆ. ಅಂದ್ರೆ ಈ ಜನ್ಮ ಅಷ್ಟೇ ಅಲ್ಲ ಕಣ್ರಿ, ಇನ್ನು 7 ಜನ್ಮ ಅಂತ ಬಂದ್ರು ನೀವು ನನ್ನ ಪ್ರೀತಿಗೆ ಪಾತ್ರ ಆಗಲ್ಲ. ಹೋಗ್ಲಿ, ಒಳಗೆ ಏನಿದೆ ಅಂತ ಆದ್ರೆ ಹೇಳೋ. ಒಬ್ಬ ಸುಂದರವಾದ ಶಿಲಾ ಬಾಲಿಕೆ ಇದ್ದಾಳೆ ಕಣ. ಬಾಲಿಕೆ ಆಗಿದ್ರೆ ನಮಗ್ ಕೊಡ. ಲೇ ಪದಪ್ಪ, ಈ ನಿರ್ಜೀವ ಶಿಲಾಬಾಲಿಕೆ ಇಟ್ಕೊಂಡು ಏನೋ ಮಾಡ್ತೀಯ? ಜೀವಂತ ಶಿಲಾಬಾಲಿಕೆ ಹುಡ್ಕೊಳ್ಳಲ್ಲ. ಬಸ್ ಸ್ಟ್ಯಾಂಡ್ ತಗೋಗಿ ನಿಂತ್ಕೋ, ಕತ್ಲಾಗತ್ತವೆ ಯಾರನ್ನೋ ಒಬ್ರು ಬಂದು ತಗೊಳ್ತಾರೆ. ಜಾರ್ಜ್ ಚಂಬಲ್ ದಿನ್ನಿಯವರೇ, ಜಾರ್ಜ್ ಚಂಬಲ್ ದಿನ್ನಿಯವರೇ ಬನ್ರಿ. ಸವಿ ಏನಾಗ್ಬೇಕಾಗಿತ್ತು? ಜಾರ್ಜ್ ಚಂಬಲ್ ದಿನ್ನಿಯವರೇ, ನಿಮ್ಮ ಕೋಪ ಶಮನ ಆಗ್ಲಿ ಅಂತ ನಾನು ನಿಮ್ಗೋಸ್ಕರ ಅಂತ ಒಂದು ಗಿಫ್ಟ್ ತಂದಿದ್ದೀನಿ. ಎಂತ ಗಿಫ್ಟ್ ತಂದಿದ್ದೀರಾ? ಇಟ್ಸ್ 10,000, 20,000, 50,000 or 1 lakh? ಅದು ನೋಡಿ ಜಾರ್ಜ್ ಚಂಬಲ್ ದಿನ್ನಿಯವರೇ, ತಂದಿರ್ತಕ್ಕಂಥ ಗಿಫ್ಟ್ಗಳನ್ನ ದುಡ್ಡಲ್ಲಿ ಅಳಿಬಾರ್ದಂತೆ, ಪ್ರೀತಿಯಿಂದ ಅಳಿಬೇಕಂತೆ. ನೀವು ನೋಡಿ ಈ ಗಿಫ್ಟ್ ನೋಡ್ತಾ ಇದ್ರೆ ಆಶ್ಚರ್ಯದಿಂದ ಹಂಗಂಗೆ ಸತ್ತೋಗ್ಬಿಡ್ತೀರಾ. ನೋಡ್ಬಿಡಿ, ತೋರಿಸ್ತೀನಿ. ಗೊಂಬೆ ತಂದಿದ್ದೀರಾ? ಇಟ್ಸ್ ನಾಟ್ ಗೊಂಬೆ, ಶಿಲಾಬಾಲಿಕೆ. ನೋಡಿ, ನೀವು ಇದೇ ತರ ಡ್ರೆಸ್ ಮಾಡ್ಕೊಂಡು ಇದೇ ಪೋಸಲ್ಲಿ ನಿಂತ್ಕೊಂಡ್ಬಿಟ್ರೆ ಈ ಶಿಲಾಬಾಲಿಕೆ ಹಂಗಾಗಿ ನಾಚಿ ನೀರಾಗ್ಬಿಡ್ತಾಳೆ. ನನ್ನ ಕಡೆಯಿಂದ ತಗೋ, ದಯವಿಟ್ಟು ತಗೊಳ್ಳಿ. ಹಬಿ, ಹೋಗಿ ಇಂತ ಡಬ್ಬ ಗಿಫ್ಟ್ ತಂದ್ಕೊಟ್ಟಿದ್ದೀರಲ್ಲ, ನಿಮ್ ಕ್ಷೇಮದಲ್ಲ. ಇದನ್ನ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀರಾ? ನನ್ ಜೊತೆ ಬನ್ನಿ, ತೋರಿಸ್ತೀನಿ. ರೆಡಿ? 1, 2. ಜಾರ್ಜ್ ಚಂಬಲ್ ದಿನ್ನಿಯವರೇ, ಏನ್ ನಮ್ಮ ಪ್ರೀತಿಗೆ ಬೆಲೆನೇ ಇಲ್ವೇನ್ರಿ? ಯಾಕ್ರೆ ನಮ್ಮನ್ನ ಈ ತರ ಅವಮಾನ ಮಾಡ್ತಾ ಇದ್ರೆ? ಹಬಿ, ನೀವು ಆ ರಾಜೇಶ್ವರಿಗೆ ಸಪೋರ್ಟ್ ಮಾಡೋದು ನಿಲ್ಸೋವರೆಗೂ ನಿಮ್ಮ ಪ್ರೀತಿಗೆ ನಾನು ಬೆಲೆ ಕೊಡಲ್ಲ. ಅವ್ರ ಪೇಪರ್ ನಲ್ಲಿ ನಿಮ್ಮ ಬಗ್ಗೆ ಆತರ ಬರ್ಸೋದಕ್ಕೂ ನನಗೂ ಯಾವ ತರದ ಸಂಬಂಧ ಇಲ್ಲ ಕಣ್ರೆ. ಎಲ್ಲ ಒಳಗಡೆ ಸಂಬಂಧ ಇರುತ್ತೆ. ಅವಳು ನನ್ನ ವಿರುದ್ಧ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋ ವಿಷಯ ನಿಮ್ಗೆ ಗೊತ್ತಿರ್ಲಿಲ್ವೇನ್ರಿ? ದೇವ್ರ, ನಿಮ್ಮ ಮನೆಗೂ ನಂಗೆ ಗೊತ್ತಿರ್ಲಿಲ್ಲ ಕಣ್ರೆ. ಈಗ ಗೊತ್ತು ಮಾಡಿಸ್ತೀನಿ. ನಮ್ಮ ಪ್ರೀತಿನ ನನ್ನ ಕಣ್ಣು ಮುಂದೆ ನುಚ್ಚು ನೂರು ಮಾಡ್ಬಿಟ್ರಲ್ಲ ರೀ. ನಿಮ್ ಒಬ್ಬರಿಗೆ ಏನ್ರಿ ಎಸಕ್ ಬರೋದು? ಗೊತ್ತಾನೆ ನಾವ್ಯಾರು ಅಂತ ಗೊತ್ತಾನೆ. ಗಂಡುಗಳು ಹೋಗ್ತವ್ರು ಕಣ್ರಿ, ಈ ಮೊತ್ತು ಗುಂಡುಗಳನ್ನ ಹಂಗಂಗೆ ಶತ್ರು ಪಕ್ಷದ ಮೇಲೆ ಎಸ್ತವ್ರು. ಬಿಡ್ತೀನ ಎಷ್ಟು ತೋರಿಸ್ತೀನಿ. ಬರ್ರಿ, ಇಷ್ಟೇ ದೂರ ಎಸಿತೀರೇನ್ರಿ? ಈಗ ನೋಡಿ ನಾನು ಯಾವ ತರ ಎಸಿತೀನಿ ಅಂತ. ಯಾಕ್ರಿ ಇದನ್ನ ನನ್ನ ಮೇಲೆ ಎಷ್ಟಿದ್ದು ನೀವು? ಸರ್ ಸಾರಿ ಸರ್, ನಾನೇ ಎಸ್ತಿದ್ದೆ ಸರ್. ಅದು ನಾನು ನಿಮಗೆ ಎಸಿಬೇಕಂತ ಎಸಿಲಿಲ್ಲ ಸರ್. ಹೆಂಡತಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಇತ್ತು, ಯಾಕಬಿಟ್ಟೆ ಸರ್. ನಾನು ಮಾಡಿ ನಾನು ರಸ್ತೆಯಲ್ಲಿ ನಿಂತಿದ್ದೆ, ಜೋರಾಗಿ ಎತ್ತಿದಿರಲ್ಲ, ನನ್ನ ತಲೆ ಎಷ್ಟು ನೋವಾಗಿದೆ ಗೊತ್ತಾ ಸರ್? ಮತ್ತೊಂದ್ಸಲ ಸರ್, ನಿಮ್ಮ ತಲೆಗೂ ಮತ್ತು ನಿಮ್ಗೆ ಇಬ್ಬರಿಗೂ ಸಾರಿ ಕೇಳ್ಕೊತೀನಿ ಸರ್. ಅದು ನಿಮಗೆ ಎಸಿಬೇಕು ಅಂತ ನಾನು ಎಸಿಲಿಲ್ಲ ಸರ್. ಅದು ಹೆಂಡತಿ ಮೇಲೆ ಕೋಪ ಇತ್ತಲ್ಲ ಎಷ್ಟೇ, ಅದು ಬಂದು ನಿಮಗೆ ತಗೊಂಡ್ಬಿಡ್ತು ಸರ್. ಹೆಂಡತಿ ಮೇಲೆ ಕೋಪ ಇದ್ರಿ, ಹೆಂಡತಿ ಮೇಲೆ ಎಸಿದ್ರಿ, ನನ್ನ ಮೇಲೆ ಎಸಕ್ ನಾನೇ ನಿಮ್ಮ ಹೆಂಡತಿನ? ಕರೆಕ್ಟ್ ಆಗಿ ಹೇಳಿದ್ರು ಸರ್. ಸರ್, ನೀವು ಯಾರು ಏನು ಎತ್ತಂತ ಗೊತ್ತಿಲ್ಲ ಸರ್, ಆದ್ರೆ ಬೇಕು ಅಂದ್ರೆ ನಿಮ್ಮಲ್ಲಿ ಎಸಿದ್ದಾರೆ. ಸರಿಯಾಗಿ ವಿಚಾರಿಸ್ಕೊಳ್ಳಿ. 15ನೇ ಕ್ಲಾಸಲ್ಲಿ ನನ್ನ ಮನೆ ರಾಜಣ್ಣ ಅಂತ ನನ್ನ ಹೆಸರು. ಇನ್ನೊಂದ್ಸಾರಿ ಈ ಮನುಷ್ಯ ರಸ್ತೆಗೆ ಏನು ಎಸಿಬಾರ್ದು, ಹಾಗೆ ಮಾಡ್ತೀನಿ.
ಚಂಪಚಮತಿ ನಾನು ಅದು ಯಾವ ಜನ್ಮದಲ್ಲಿ ಅದು ಏನು ಕರ್ಮ ಮಾಡಿದ್ದೆ ಬರೀ ನಿನ್ನ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ನೀನು ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಲ್ಲೇ ಮಗನೇ ನಿಜವಾಗ್ಲೂ ನಿನ್ನ ಕಣ್ಣು ಕಾಣಿಸ್ತಾ ಇಲ್ವೇನೋ ರಂಗಮ್ಮ ನೀವು ಇಲ್ಲಿದ್ದೀರಾ ಅಯ್ಯೋ ಇಲ್ಲ ಕಣೋ ನಿನ್ನ ಪಕ್ಕದಲ್ಲೇ ಕೂತಿದ್ದೀನಿ ಕಂದ ಎಷ್ಟೋ ಮತ್ತೆ ಯಾರು ನಿಮ್ಮ ದೇವರು ಕೊಟ್ಟ ತಂಗಿ. ಅಪ್ಪು ಅಪ್ಪು ಚಿಲ್ಲರಿ ಬಂತು ನಿಂತ್ಕೊಂಡೇ ಇದೆಯಾ ಬಮ್ಮ ಕುಚ್ಚಪ್ಪ ನಾನಂತೂ ಕಣ್ಣಿನ ಕಪೋತಿ ಆಗ್ಬಿಟ್ಟೆ ನಮ್ಮ ವಂಶವನ್ನು ನೀನೇ ಬಾಳಿ ಬೆಳಗಿಸ್ಬೇಕು ಅದು ರಂಗಮ್ಮ ಆ ರಾಜಣ್ಣ ಬಂದು ಆ ವಾಲ್ ತಗೊಂಡು ನನ್ನ ತಲೆ ಬಂದು ನನಗೆ ಕಣ್ಣಿಂದ ಒಂದೆರಡು ನಕ್ಷತ್ರ ಬಿಟ್ಟು ಆಮೇಲೆ ಕಣ್ಣು ಬಿಟ್ಟು ನೋಡ್ತೀನಿ ಎಲ್ಲ ನೀಲಿ ನನ್ನ ಈ ಕಣ್ಣುಗುಡ್ಡೆ ಇನ್ನೂ ಅಲ್ಲೇ ಬಿದ್ದಿದೆಯೋನೋ ಕಾಗೆ ಬಂದು ಕಚ್ಕೊಂಡು ಹೋಗೋದಕ್ಕಿಂತ ಮುಂಚೆ ತಂದ್ಕೊಡಿ ಹಾಕೊಂಡ್ಬಿಡ್ತೀನಿ ನಿಮ್ ಕಣ್ಗುಡ್ಡೆಗಳು ನಿಮ್ ಮುಖದಲ್ಲೇ ಇದೆ. ಹೌದಾ ಬರೀ ಗುಡ್ಡೆ ಇದ್ರೆ ಏನ್ ಬಂತು ಪ್ರಯೋಜನ ದೃಷ್ಟಿನೇ ಇಲ್ವೇ ನಿಮ್ ಸೊಸೆ ಮಾಡೋದ್ ಒಂದೇ ಎರಡ. ಡೋಂಟ್ ಟಾಕ್ ರಮೇಶ್. ಹಬಿ ಮೊದಲು ರಾಜನಂಗ್ ಹೊಡೆದಿದ್ದಕ್ಕೆ ರಾಜಣ್ಣ ಬಂದು ಹಬಿ ಹೊಡೆದಿದ್ದು. ಹೇಳಿ ಜಾಜಿ ಅವ್ರೆ. ಹಬಿ ಕಣ್ ಕಾಣಿಸ್ತಿಲ್ಲ ಅಂತ ನೀನಸನ್ ಡ್ರಾಮಾ ಆಡ್ತಾ ಇದಾರೆ. ಹೋಗಿ ಬಿಸಿಲು ಕೂರಿಸೋ ಸನ್ ರೈಸ್ ಬಿಟ್ರೆ ಕಣ್ ಬಿಡ್ತಾರೆ. ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಡಿ. ಅವನ್ನ ಯಾವ ವೇಷದಲ್ಲಿ ಕೂಡಿಸ್ತೀವಿ ಅಂತ ನೀವು ಆಮೇಲೆ ನೋಡಿ. ಅವನ್ಗೆ ಭಿಕ್ಷಕನ ವೇಷ ಹಾಕ್ಸಿದ್ಯಾ ನೀವು ಹೇಗೂ ಕಣ್ ಕಾಣಿಸೋದಿಲ್ಲ. ಅವ್ನ್ ಯಾವ ವೇಷ ಹಾಕೊಂಡಿದ್ರೆ ನಮ್ಗೇನು ಅವನಿಂದ ಸ್ವಲ್ಪ ದುಡ್ಡು ಹುಟ್ಟಿದ್ರೆ ಮಸಾಲ ದೋಸೆಗೆ ಒಂದು ದಾರಿ ಆಗುತ್ತೆ. ಇಲ್ಲ ಪಾಂಡ್ರಂಗ ನಿಂಗೆ ಓ ಅಯ್ಯ ಅಮ್ಮಯ್ಯ ಹಾಡ್ ಬರ್ತೀನ ಬರುತ್ತಪ್ಪ ಇಲ್ಲಿ ಹಾಡೊಂದ್ಸಲ ನೋಡೋಣ. ಓಯ್ಯ ಅಮ್ಮಯ್ಯ ಸರಿಯಾಗಿ ರಾಘವ ಹಾಡು. ಓಯ್ಯ ಅಮ್ಮಯ್ಯ ಒಂಚೂರು ವಾಲ್ಯೂಮ್. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸಂದ ನೀಡು ಶಿವನೇ ಕಾಸಂದ ನೀಡು ಓ ಅಯ್ಯ ಅಮ್ಮಯ್ಯ ದಮ್ಮಯ್ಯ ಕಾಸಂದ ನೀಡು ಶಿವನೇ ಕಾಸಂದ ನೀಡು ಶಿವನೇ ಕಾಸಂದ ಪರವಾಗಿಲ್ಲ ಕಣೋ ಪೂರ್ಣ ಆದ್ರೂ ಸಖತ್ತಾಗಿ ಆಡ್ತಿದ್ದಾನೆ. ಪೂರ್ಣ ಆದ್ರೇನಂತೂ ಗಂಟ್ಲು ಚೆನ್ನಾಗಿದೆಯಲ್ಲ ಅದಕ್ಕೆ ಆಡ್ತಾನೆ ಪಾಪ. ಸರ್ ಪಾಪ ಸರ್ ಕಣ್ ಕಾಣಲ್ಲ ಏನಾದ್ರು ಒಂಚೂರು ಸಹಾಯ ಮಾಡಿ ಸರ್. ಹುಡುಕರ ಅದೇನೋ ತಟ್ಟನಲ್ಲಿ ಕಾಸು ಬಿದ್ದು ಸೌಂಡ್ ಬಂತಲ್ರ ಅದೆಲ್ಲ ನಿನಗೆ ನೀ ಸುಮ್ಮನೆ ಹಾಡೋ. ಕ್ಯಾಸೆಟ್ ಚೇಂಜ್ ಮಾಡ. ನಾನೇನ ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಕಮ್ಮ ದೇಹವ ದೇಗುಲ ಶಿರವನ್ನ ಕಳಸವಯ್ಯ ಶಿರವನ್ನ ಕಳಸವಯ್ಯ ನಾನೇನ ಮಾಡಲಯ್ಯ ಬಡವನಯ್ಯ ಲೇ ಈ ಗಂಡಿಗೆ ಒಂದ್ಸದ ಕಟ್ಟ ಕಡೆ ತುಂಡಲ್ ತಗೊಂಡೋಗಿ ಭಿಕ್ಷುಕನ್ ಮಾಡಿ ಇಟ್ಬಿಟ್ರಲ್ಲ ನೋಡ್ತಾ ಇದ್ರಲ್ಲೇ ಇದೇ ಭಿಕ್ಷುಕನ್ ವೇಷ ಹಾಕೊಂಡು ನಿಮ್ಮೆಲ್ಲರೂ ಮಟ್ಟ ಹಾಕ್ಲಿಲ್ಲ ಅಂದ್ರೆ ನಾನು ತುಂಡಲ್ಲ ಕಟ್ಟ ಕಡೆಯ ತುಂಡಲ್ಲ ಕಂಡಿರಾ ಎನ್ನ ಚೆನ್ನ ಮಲ್ಲಿಕಾರ್ಜುನನನ್ನ ನೀವು ಕಂಡಿರಾ ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಏನಪ್ಪ ಇಷ್ಟ್ ಚೆನ್ನಾಗಿ ಹಾಡಿರ್ತೀಯಾ ನೀನ್ ನಿಜವಾಗ್ಲೂ ಕಣ್ ಕಾಣಿಸಲ್ವಾ? ಅಲ್ಲ ಮಾತಾಡ್ತಾ ಇರೋರು ಲೇಡೀಸ್ ಅಥವಾ ಜೆಂಟ್ಸು ಅಂತ ಗೊತ್ತಾಗ್ಲಿಲ್ವೇ ಅಯ್ಯೋ ಶಿವನೇ ನಿಮ್ಮ ವಾಯ್ಸ್ ಕೇಳಿ ನಾನೆಲ್ಲೋ ಜೆಂಟ್ಸ್ ಅನ್ಕೊಂಡ್ಬಿಟ್ಟಿದ್ನಲ್ಲ ಸುಂದರಿ ಅಲ್ಲ ನಿಮಗ್ ಕಣ್ಣೇ ಕಾಣಿಸಲ್ಲ ನಾ ಸುಂದರಿ ಅಂತ ಹೇಗೆ ಗೊತ್ತಾಯ್ತು? ಅದು ನೀವು ಪರ್ಫ್ಯೂಮ್ ಹೊಡ್ಕೊಂಡ್ ಬಂದಿದ್ದೀರಲ್ಲ ಅದರ ಕಮಲು ನಮ್ಮ ಮೂಗಿಗೆ ಗಮ್ಮಂತ ಬಂದ್ಬಿಡ್ತು ಸುಂದರಿಯರೇ ಇಂಥ ಕೆಲಸ ಮಾಡ್ಬೋದು ಅಂತ ನಮ್ಗೆ ಚೆನ್ನಾಗಿ ಗೊತ್ತಲ್ವಾ ಹಂಗಾಗಿ ನಾವು ಕಂಡಿಡ್ದು ಬಿಟ್ವಿ ಅಲ್ಲ ನಾನು ಈ ಮುಸುಡಿನ ಎಲ್ಲೋ ನೋಡಿದ್ದೀನಲ್ಲ. ಏ ನೀವು ಗಂಡು ಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಅಲ್ವಾ? ಹೌದೌದು ಅದೇ ವೀರಕೇಸರಿ ಅದೇ ಮಧುಕರಿ ನಾವ್ ಯಾರು ಅಂತ ನಮಗೆ ಗೊತ್ತಾಗ್ಲಿಲ್ವೇ ನಾನು ಜಾತಿ ಪ್ರೇಮ. ನಮಗೆ ನೋಡಿ 108 ಜನ ಪ್ರೇಮ ಅಂದ್ರೆ ಪರಿಚಯ ಅವ್ರೆ ಅದರಲ್ಲಿ ನೀವು ಯಾವ ಪ್ರೇಮ ಅಂತ ಗೊತ್ತಾಗ್ಲಿಲ್ಲ ಪ್ರೇಮ ಅಯ್ಯ ಸುಮ್ಮನೆ ನೀವು ಆ ಪ್ರೇಮ ಈ ಪ್ರೇಮ ಅನ್ಕೊಂಡಿದ್ರೆ ನಮಗೆ ಹೆಂಗ್ ಗೊತ್ತಾಗಬೇಕು ನಿಮಗೆ ಕೈ ಇದ್ರೆ ಸ್ವಲ್ಪ ಕೊಡಿ ಇದೆ ತಗೊಳ್ಳಿ. ಎಲ್ಲಿದೆ ಇಲ್ಲೇ. ಓ ಗೊತ್ತಾಗೋಯ್ತು ಬಿಡಿ ನೀವು ಅದೇ ಪ್ರೇಮ ನಿಮ್ಗೆ ಗೊತ್ತಾಯ್ತು? ಸ್ವಲ್ಪ ಓಹೋ ಅಲ್ಲ ಪಾಂಡುರಂಗ ಅವ್ರೆ ನಿಮ್ಗೆ ಈ ಅವಸ್ಥೆ? ಅದು ನೋಡಿ ನಾವೇನೋ ಒಂದು ಸಣ್ಣ ತಪ್ಪನ್ನ ಮಾಡಿದ್ವಿ ಅಂತ ಆದಿ ಬೀದಿಲಿ ಹೋಗೋರ್ನ ಮನೆ ಕರೆಸಿ ಅವನಿಗೆ ಸುಪಾರಿ ಕೊಟ್ಬಿಟ್ಟು ನಮ್ಮ ಹೆಂಡ್ರು ನಮ್ಮ ತಲೆಗೆ ಬಲವಾದ ಒಂದು ಏಟನ್ನ ಕೊಡಿಸಿದ್ರು ಈ ತಲೆನೂ ಮತ್ತು ಕಣ್ಣು ಅಕ್ಕಪಕ್ಕ ಇರ್ತಾವಲ್ವಾ ಹಂಗಾಗಿ ನಮ್ಮ ಎರಡು ಕಣ್ಣುಗಳಿಗೂ ಧಕ್ಕೆ ಬಂದು ನಾವು ಕಣ್ಣು ಕಳ್ಕೊಂಡ್ಬಿಟ್ಟಿವಿ ಈ ಕಣ್ಣಿಲ್ದವ್ರು ನಮ್ಮ ಮನೆಯಲ್ಲಿ ಯಾರು ಇಟ್ಕೋತಾರೆ ಹೇಳಿ ಅದಕ್ಕೆ ಗೇಟ್ ಮುಂದೆ ತಂದು ಹಾಕವ್ರಿ ಅಲ್ಲ
ಈ ಸೌಭಾಗ್ಯಕ್ಕೆ ಆ ಜಾಜಿ ನಿಮ್ಮನ್ನ ಯಾಕೆ ಮದ್ವೆ ಆಗ್ಬೇಕಿತ್ತು? ಮುಂಚೆನೆ ಒಂದೇ ಒಂದ್ ಮಾತು ಹೇಳಿದ್ರೆ ನಾನೇ ನಿಮ್ಮನ್ನ ಮದ್ವೆ ಆಗ್ತಿದ್ದೆ. ನೋಡಿ, ತಮ್ಮಂತ ಧಾರಾಳಿಗಳು ಈ ಭೂಮಿ ಮೇಲೆ ಇರೋದಕ್ಕೆ ಅವಾಗ ಮಳೆ ಬೆಳೆ ಎಲ್ಲ ಆಗೋದು. ಅದು ನೋಡಿ, ಜಾತಿ ಜಂಬಲ್ದಿನಿ ಅವರು ಇನ್ನೂ ಮನೆಯಲ್ಲೇ ಇದ್ದಾರೆ. ಅವ್ರನ್ನ ಒಂದು ಮಾತು ಕೇಳಿ ನೋಡಿ, ಅವ್ರೇನಾದ್ರೂ ಒಂದು ಪಕ್ಷ ಒಪ್ಪಿಗೆ ಕೊಟ್ಟರು ಅಂದ್ರೆ ಬರ್ತಾ 2 ಹಾರ ಹಿಡ್ಕೊಂಡ್ಬಿಡಿ, ಇಲ್ಲೇ ಗೇಟ್ ಮುಂದೆ ಎಕ್ಸ್ಚೇಂಜ್ ಮಾಡ್ಕೊಂಬೋಣ. ಖಂಡಿತ ನಾನ್ ಒಳಗೋಗಲ್ಲ, ಅವ್ರನ್ನೇ ಇಲ್ಲೇ ಕರೆಸ್ತೀನಿ. ಜಾಜಿ, ಏ ಜಾಜಿ, ಇಲ್ಲೇ ಕೂತಿದ್ಯಾ? ಕಮ್ ಇನ್ಸೈಡ್. ಜಾಜಿ, ನೀನ್ ಮಾಡಿ ಸರಿನಾ? ನಾನೇನ್ ಮಾಡ್ದೆ? ಗಂಡಿನ ಕಣ್ಗಳನ್ನ ಕಿತ್ತಾಕ್ತು ಭಿಕ್ಷೆ ಬೇಡಕ್ ಬಿಟ್ಟಿದ್ಯಲ್ಲ, ಇದು ಸರಿನಾ? ಹಾಗಂತ ಯಾರು ಹೇಳಿದ್ದು? ಕುಳ್ರೆ ಯಾವ್ದು ಸುಳ್ಳು ಹೇಳಲ್ಲ, ಪಾಂಡುರಂಗನೇ ಹೇಳಿದ್ದು. ಕಂಡಿರಾ ಇವ್ರ ಸ್ಥಿತಿ ನೋಡಿ ನನ್ಗೆ ಅಯ್ಯೋ ಅನಿಸ್ತಿದೆ. ಜಾಜಿ, ನಿನ್ ಇಷ್ಟ ಇದ್ರೆ ಇವ್ರ ಜೊತೆ ಸಂಸಾರ ಮಾಡು, ಇಲ್ಲ ಅಂದ್ರೆ ನಾನೇ ಇವ್ರನ್ನ ಕರ್ಕೊಂಡು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಾಗುತ್ತೆ. ನೀವು ರಿಜಿಸ್ಟರ್ ಮ್ಯಾರೇಜ್ ಆದ್ರೂ ಆಗಿ, ಇಲ್ಲ ಬುಕ್ ಪೋಸ್ಟ್ ಆದ್ರೂ ಮಾಡಿ, ಇಲ್ಲ ನನ್ನನ್ನು ಕೊರಿಯರೇ ಮಾಡ್ತೀನಿ. ಒಟ್ಟಿನಲ್ಲಿ ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಪ್ರೇಮ. ಇದು ನನ್ನ ಹ್ಯಾಂಡು. ನಮಗೆ ಗೊತ್ತಾಗೋಯ್ತು ಬಿಡ್ರಿ. ಅದೇ ಗೊತ್ತಾಯ್ತು. ನಿಮ್ಮ ಕೈ ಮುಟ್ತಿದ್ದಂಗೆ ಒಳ್ಳೆ ಪಾಪಸ್ ಕಳ್ಳಿ ಮೇಲೆ ಕೈ ಇಟ್ಟಂಗೆ ಆಯ್ತು ಕಣ್ರಿ. ಪ್ರೇಮ ಅವರೇ, ನಿಮ್ಮ ಕೈ ಎಲ್ಲಿದೆ? ಇಲ್ಲೇ ಇದೆಯಲ್ಲ. ಅಯ್ಯ ಶಿವರೇ, ಕಣ್ಣಿಲ್ಲದ ಕಪೋತಿ ಕಂಡ್ರಿ ನಾನು. ಇಲ್ಲೇ ಇದೆ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗ? ಸಾರಿ ತಗೊಳ್ಳಿ. ಪಾಂಡುರಂಗ ಅವ್ರೆ, ನೀವೇನು ಯೋಚನೆ ಮಾಡ್ಬೇಡಿ. ನಾನೇ ಈ ಜಾಜಿ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರೆ ನಾನೇ ನಿಮ್ಮನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೋತೀನಿ. ನಿಮ್ಮ ಈ ನರಕೆ ಟ್ರೀಟ್ಮೆಂಟ್ ಕೊಡ್ತೀನಿ, ಕಣ್ ಬರೋ ಹಾಗೆ ಮಾಡ್ತೀನಿ. ಅಗತ್ಯ ಬಿದ್ರೆ ನನ್ನ ಒಂದು ಕಣ್ ಕೊಡಕ್ಕೂ ರೆಡಿ. ಮಹಾದಾನ, ಥ್ಯಾಂಕ್ ಯು ವೆರಿ ಮಚ್. ಹಾಪಿ, ಇದು ನನ್ನ ಹ್ಯಾಂಡು. ಪ್ರೇಮ, ಎಲ್ಲಿದ್ರ ನೀವು? ಇಲ್ಲೇ ಇದೀನಿ. ಅಯ್ಯೋ, ಸದ್ಯಕ್ಕೆ ನನಗೆ ಬೇಕಾಗಿರೋದು ನಿಮ್ಮ ಕೈಯಲ್ಲ, ನಿಮ್ ಕೆನೆಯಲ್ಲಿದೆ. ಪ್ರೇಮ ಪ್ರೇಮ ಪ್ರೇಮ, ನೀವು ನನ್ನ ಪಾಲಿಗೆ ದೇವ್ರ ಬಂದಾಗ ಬಂದ್ರಿ ಕಣ್ರಿ. ಪಾಂಡುರಂಗ ಅವ್ರೆ, ನೀವೇನು ಯೋಚನೆ ಮಾಡ್ಬೇಡಿ. ನಾನೇನು ಈ ಮನೆಯಿಂದ ಆಚೆ ಹಾಕಿದ್ರೆ ನಾನೇ ನಿಮ್ಮನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ನಾನು ಬರ್ಲಾ? ಬಟ್ಟೆ ಬಿಟ್ರಾ? ಬಾಯ್ 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 ಕಣ್ರಿ. ಹುಷಾರಾಗಿ ಹೋಗಿ. ಈ ಏರಿಯಾದಲ್ಲಿ ನಾಯಿಗಳು ಹಾವಳಿ ಇದೆ, ಹುಷಾರು. ಅಭಿ, ನೀನ ಸ್ವಲ್ಪ ನಾಟಕ ಮಾಡ್ತಾ ನನ್ನ ಮಾನ ಮರ್ಯಾದೆಲ್ಲ ಹಾಳಾಗ್ತಾ ಇದ್ದೀರಾ? ಏನ್ ಜಾಜತ್ಗೆ ಹಾಡು ಸಡಗ್ ಹಾಡ್ತಿಲ್ವಾ? ಹಾಳಾಗಿ ಹೋಗ್ಲಿ, ಇವ್ರು ಇಲ್ಲೇ ಬಿಟ್ರೆ ನನ್ನ ಮಾನ ಮರ್ಯಾದೆಲ್ಲ ಹಾಳಾಗಿ ಹಾಕ್ಬಿಡ್ತಾರೆ. ಒಳಗಡೆ ಕರ್ಕೊಂಡು ನಡೀರೋ, ಶ್ರೀಮಾನ್ ಡಾಕ್ಟರ್ನ ಕರ್ಸಿ ಹೋಗ್ರಿ, ಅವ್ರ ಕಣ್ಣಿಗೆ ಒಂದ್ ಗತಿ ಕಾಣಿಸೋಣ. ಡಾಕ್ಟ್ರೇ, ಏಟ್ ಬಿದ್ದಿರೋದು ನಮ್ಮ ಅಣ್ಣನ ತಲೆಗೆ, ಅದಕ್ಕಲ್ಲ. ನನಗೂ ಗೊತ್ತಾಗುತ್ತೆ, ಸ್ವಲ್ಪ ಸುಮ್ಮನೆ ಇರಮ್ಮ. ಇದರಿಂದ ತಲೆ ಹೊಡೆದಿದ್ದಾರೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜೋರಾಗಿ ತಲೆ ಹೊಡೆದಿದ್ದಾರೆ ಅಂತ. ಹಾಗಾದ್ರೆ ನೀವು ಟ್ರೀಟ್ಮೆಂಟ್ ನ ವಾಸಿ ಕೊಡ್ತೀರಾ ಇಲ್ಲ ನಮ್ಮ ಬಾವನ್ ಕೊಡ್ತೀರಾ? ಈಗ ನೀನು ತೆಪ್ಪಗೆ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಕೊಡ್ಬೇಕಾಗುತ್ತೆ. ಈ ಡೈರೆಕ್ಷನ್ ನಲ್ಲಿ ಏಟು ಬಿದ್ದಿದೆ. ತಲೆಯಲ್ಲಿ ಮೆದುಳಿನ ನರ, ಕಣ್ಣಿನ ನರ ಅಂತಿದೆ. ಕಣ್ಣಿನ ನರಕ್ಕೆ ಏಟು ಬಿದ್ದು ಕಣ್ಣುಗಳೆರಡು ಕೈಲಾಸಕ್ಕೆ ಹೋಗ್ಬಿಟ್ಟಿದೆ. ಈಗ ಕೈಲಾಸಕ್ಕೆ ಹೋಗಿರೋ ಕಣ್ಗಳನ್ನ ವಾಪಸ್ ತರ್ಸಕ್ಕಾಗಲ್ವಾ? ಏನಮ್ಮ ನೀನ್ ಮಾತಾಡೋದು? ಚಂದ್ರಲೋಕಕ್ಕೆ ಹೋಗಿ ನೀರ್ನೇ ಪತ್ತೆ ಮಾಡ್ಕೊಂಡು ಬಂದಿದಾರಂತೆ. ಇನ್ನು ಕೈಲಾಸಕ್ಕೆ ಹೋಗಿ ಕಣ್ ತಗೋಕ್ಕಾಗಲ್ವಾ? ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಷ್ಟೇ. ಡಾಕ್ಟ್ರೆ, ಈಗ ಮನಿನ ಯಾರು ಕೊಡ್ಬೇಕಾಗತ್ತೆ? ನಾವ ಅಥವಾ ಹೊಡೆದವ್ರ? ಪಾಂಡುರಂಗನ ಬದುಕಿಸ್ಕೋಬೇಕು ಅಂತ ಯಾರಿಗೆ ಆಸೆ ಇರುತ್ತೋ ಅವ್ರು ಕೊಡ್ತಾರೆ. ಡಾಕ್ಟ್ರೆ, ಪಾಂಡುರಂಗ ಅವ್ರ ಟ್ರೀಟ್ಮೆಂಟ್ ಫೀಸ್ ನಾನು ಕೊಡ್ತೀನಿ. ನೀನ್ ಯಾಕಮ್ಮ ಕೊಡ್ತೀಯಾ? ಪಾಂಡುರಂಗ ಅವ್ರನ್ನ ಡಾಕ್ಟರ್ ತೋರ್ಸೋದಕ್ಕೆ ಮನೆಯವ್ರಿಗೆ ಇಷ್ಟ ಇರ್ಲಿಲ್ಲ. ನನ್ ಬಲವಂತಕ್ಕೆ ಇವರು ನಿಮ್ಮನ್ನ ಕರ್ಸಿರೋದು. ನೀವೇನಾದ್ರೂ ಇವ್ರ ಹತ್ರ ಫೀಸ್ ತಗೊಂಡ್ರೆ ಖಂಡಿತ ಪಾಂಡುರಂಗ ಅವ್ರಿಗೆ ಕಣ್ ಬರಲ್ಲ. ಪಾಂಡುರಂಗ, ನೀನೇ ಪುಣ್ಯವಂತ ಕಣೆಯ. ನಿನ್ನ ನೋಡ್ಕೊಳ್ಳೋಕೆ ಅಂತ ಹುಡುಗಿಯರು ಕ್ಯೂನಲ್ಲಿ ನಿಂತಿದ್ದಾರೆ, ಬಿಟ್ಟು. ಜಾಜಿ, ಈಗ್ಲೂ ಹೇಳ್ತಾ ಇದೀನಿ, ಪಾಂಡುರಂಗ ಅವ್ರನ್ನ ನೋಡ್ಕೊಳಕ್ ಇಷ್ಟ ಇದ್ರೆ ನೋಡ್ಕೊ, ಇಲ್ಲ ಅಂದ್ರೆ ನನಗ್ ಬಿಟ್ಕೊಡು, ನಾನೇ ನೋಡ್ಕೋತೀನಿ. ಸಂತೆಗೆಂದು ಬಂದ ಮಗು ಸಂದಣಿಯಲ್ಲಿ ಕಳೆದಿದೆ, ಹುಡುಕಿ ಕೊಡಿರಯ್ಯ, ಹುಡುಕಿ ಕೊಡಿರಯ್ಯ. ನೀವ್ ಈ ರೀತಿ ಭಿಕ್ಷಕರ ತರ ಹಾಡ್ ಹೇಳ್ತಾರ ಅಂತ ಒಂಚೂರು ಇಷ್ಟ ಆಗ್ತಾ ಇಲ್ಲ. ಯಾಕೆ ನನ್ ಮನ್ಸು ನೋಯ್ತಾ ಇದೀರಾ? ಎಲ್ಲಿದೀಯ ನೀನು? ನಿಮ್ ಪಕ್ಕದಲ್ಲೇ ಇದೀನಲ್ಲ. ಪಕ್ಕದಲ್ಲೇ ಇದೀನಿ ಅಂದ್ರೆ ಈ ಕೂಡ ನನ್ನ ಮಗನಿಗೆ ಎಲ್ಲೇ ಗೊತ್ತಾಗಬೇಕು. ಎಲ್ಲಿದೆ ಹೇಳೆ ನೀನು? ಇದು ನಿನ್ ಕೈಯ? ಅಯ್ಯೋ ಸುಮ್ಮನೆ, ನಾನು ಕಾಲು ಅನ್ಕೊಂಡ್ಬಿಟ್ಟಿದ್ನಲ್ಲೇ. ಇತ್ತೀಚೆಗೆ ನೀನ್ ಯಾಕಾ ಚಿಕ್ಕಿ ತಪ್ಪಾಗ್ಬಿಟ್ಟಿದ್ಯಾ? ಕಣ್ಣಾಗೋ ಸಣ್ಣಾಗೋ. ನಾನ್ ತಪ್ಪಾಗಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು? ಕಣ್ಣು ಹೋದ್ರೆ ಏನಂತೆ, ಸ್ಪರ್ಶ ಇನ್ನೂ ಹಂಗೆ ಇದೆ. ಕಣ್ಣು ಕಾಣಿಸ್ದೆ ಹೋದ್ರು ಈ ಚಂಪನ್ ಜೊತೆ ಲಲ್ಲೆ ಹೊಡಿತಾ ಇದ್ದೀರಲ್ಲ, ಶೇಮ್ ಆಗಲ್ಲ ನಿಮ್ಗೆ? ಅಲ್ಲ, ಎಲ್ಲಿದ್ರಲ್ಲಿ ನೀವು? ಇಲ್ಲ ಇದನ್ನ ಹೇಳಿ. ಅಲ್ಲೇ ಅದು ನೋಡಿ, ನೀವು ಆಕ್ಚುಲಿ ವಾಸ್ತವಾಂಶ ತಿಳ್ಕೊಳ್ಳದೆ ಏನೇನೋ ಸುಮ್ಮನೆ ಮಾತಾಡ್ತಾ ಇದ್ರಿ ಕಣ್ರಿ. ಪಾಪ ಅವ್ರಿಗೆ ನನ್ನನ್ನು ಸಮಾಧಾನ ಮಾಡಬೇಕು ಅಂತ ಬಂದಿದ್ದು, ಅದೇನೋ ದುರ್ಬುದ್ಧಿ, ನಾನೇ ಅವ್ರನ್ನ ಸಮಾಧಾನ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತು. ನೀವು ಈ ಥರ ಎಲ್ಲ ಆಪಾದನೆ ವರ್ಕ್ ಮಾಡ್ತು ಕಣ್ರಿ. ನಿಮ್ಮನ್ನ
ಅದು ನೋಡಿ ಫೋನ್ ಬರ್ತಾ ಇದೆ, ಅಟೆಂಡ್ ಮಾಡಿ. ಸುಮ್ಮನೆ ನಮಗೆ ಕಣ್ಣು ಹೋಗಿದೆ ಕಣ್ರಿ, ಕಿವಿ ಹೋಗಿಲ್ಲ. ಹಲೋ, ಜಾಜ್ ಜಮದಿನಿ ಸ್ಪೀಕಿಂಗ್. ಹೌದು ರೀ, ನನ್ನ ಹಬಿ ತಲೆಗೆ ಏಟ್ ಬಿತ್ತು, ಅವ್ರಿಗೆ ಕಣ್ ಕಾಣಿಸ್ತಾ ಇಲ್ಲ. ನಿಮ್ಗೇನ್ ಕಷ್ಟ? ಅವ್ರು ಬೇಕಾದಕ್ಕೆ ನಾನ್ ಕಾರಣ ಅಲ್ಲ ರೀ. ಇಡ್ರಿ ಫೋನ್, ಇಡ್ರಿ. ಹಲೋ, ನಾನು ಈ ಮನೆ ಮಗಳು ಪಲ್ಲು ಮಾತಾಡ್ತಿರೋದು. ನಿಮ್ಗೆ ಯಾರು ಬೇಕಾಗಿತ್ತು? ಜಾಜಿ ಅದ್ಕೆನಾ? ಹೌದು, ನಮ್ಮ ಅಣ್ಣ ಏನ್ 2 ಕಣ್ಣು ಹೊಟ್ಟೋಗ್ಬಿಟ್ಟಿದೆ. ಅವನು ಭಿಕ್ಷಿಕ ಆಗ್ಬಿಟ್ಟಿದ್ದಾನೆ. ಇದಕ್ಕೆಲ್ಲ ಕಾರಣ ನಮ್ ಜಾಜಿ ಅದ್ಕೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದು ಈ ಸತ್ಯನ ನಮ್ಮ ಅಕ್ಕೆ ಒಪ್ಪತ್ತಾ ಇಲ್ಲ. ಅಲ್ಲೂ ನಾನು ಇಲ್ಲೇ ಇದ್ದೀನಿ. ಅದಕ್ಕೆ ಪ್ರಶ್ನವ್ರು ಫೋನ್ ಮಾಡಿದ್ದಾರೆ. ಅಣ್ಣ ಏನ್ 2 ಕಣ್ಣು ಹೋಗ್ಬಿಟ್ಟಿದೆಯಲ್ಲ, ಅದಕ್ಕೆ ನೀವೇ ಕಾರಣ ಅಂತ ಹೇಳ್ತಿದ್ದಾರೆ. ನಿಜನಾ? ಹಲೋ ರೀ, ನನ್ನ ಹಬಿ ಬೆಗ್ಗರ್ ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಇರಿ, ಇಡ್ರಿ ಫೋನ್. ಹಲೋ, ಹೌದು, ನಾನು ಚಂಪಾಕಲಿ. ಆಯಮ್ಮನೇ ಕಾರಣ. ಜಾಜಕ್ಕೆ ನೀವು ತಲೆ ಕೆಡಿಸ್ಕೊಂಡ್ಬಿಟ್ರೆ ನಮಗೂ ತಲೆ ಕೆಟ್ಟು ಹೋಗುತ್ತೆ. ನೀವು ಖುಷಿಯಾಗಿಲ್ಲ ಅಂದ್ರೆ ನಾವು ನಿಮ್ಮ ಹತ್ರ ಬಂದು ಖುಷಿಯಾಗಿ ಮಸಾಲೆ ದೋಸೆಗೆ ದುಡ್ಡಿಸ್ಕೊಂಡು ಹೋಗಿ ಖುಷಿಯಾಗಿ ದೋಸೆ ತಿನ್ನೋದು ಯಾವಾಗ? ಹಬಿಗ್ ತಲೆ ಹೊಡೆದು ರಾಜಣ್ಣ 17th ಕ್ಲಾಸ್ ಅಲ್ಲಿ ಇದ್ದಾರೆ. ಅವ್ರನ್ನ ಹೋಗಿ ಕರ್ಕೊಂಡು ಬಂದ್ರು. ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ಲ. ಬಿಡ್ರಿ ಬಿಡ್ರಿ. ಕಣ್ ಕಾಣಿಸಲ್ಲ ಅಂತ ಪೇಪರ್ ಅಂತ ಕೂತಿದ್ಯಲ್ಲ. ಕಾಣಿಸ್ತಾ ಇದ್ರೆ ಏನಂತ್ರು, ಇದು ಯಾವ ಪೇಪರ್ ಅಂತ ನಾನು ಹಂಗಂಗೆ ಹೇಳ್ಬಿಡ್ಬಲ್ಲೆ. ಆಯ್ತು, ಹೇಳಪ್ಪ ಯಾವ ಪೇಪರ್ ಅಂತ. ನಿತ್ಯ ಪ್ರಭಾ ಅಲ್ಬೇಕ್ರ? ನಿನಗೆ ಗೊತ್ತಾಯ್ತು? ಗೊತ್ತಪ್ಪ, ನಮ್ಮ ಮನೆಯಲ್ಲಿ ಮೊದಲಿಂದ ತರ್ಸೋದು ಇದೇ ಪೇಪರ್ ಅಲ್ಬೇಕ್ರ? ಜಾಜಕ್ಕೆ ರಾಜಣ್ಣವ್ರು ಬಂದಾಯ್ತು. ನೀವ್ ಮಾಡಿರೋ ಕೆಲ್ಸದಿಂದ ಹಬಿಗೆ ಕಣ್ ಕಾಣಿಸಲ್ಲ, ಗೊತ್ತಾ? ಈಗ ನೀವೇನು ಅವ್ನ ಕಣ್ ರಿಪೇರಿ ಮಾಡಿಸ್ತೀರಾ ಇಲ್ಲ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಾ? ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡಬೇಡಿ. ನನ್ನ ಕೈಲ ಸಹಾಯ ನಾನು ಮಾಡ್ತೀನಿ. ಹೊಡ್ಸ್ಕೊಂಡ್ ತಪ್ಪಿಗೆ ದುಡ್ಡು ಬೇರೆ ಕೊಡ್ಬೇಕು. ಬಂದ ಮೇಲೆ ಬಿಡದೆ ಬಿರುಸಾಗಿ ಸುರಿ. ಏನಮ್ಮ ಕಣ್ಣು ಕಳೆದಿದ್ದು ಅಲ್ಲದೆ ಮತ್ತೆ ಹೊಡಿತಿದ್ಯಲ್ಲ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಹಾಡೋದು ನನ್ನ ಮಗ ಕಣ್ಣಿನ ಕಬೋಟಿ. ರಾತ್ರಿ ಹೊತ್ತು ಮಲಗೋಕೆ ಒಬ್ಬನ್ನೇ ಬಿಡಬೇಡಿ, ಯಾರಾದ್ರೂ ಜೊತೆಲಿ ಅಲ್ಲಿ ಇಲ್ಲಿ ತಾಕಿಸ್ಕೊಂಡು ಇನ್ನೇನಾದ್ರೂ ಕಳ್ಕೊಂಡಾನು. ಅಂದ್ರೆ ನೀವೇನು ಯೋಚನೆ ಮಾಡ್ಬೇಡಿ. ಇನ್ಮೇಲಿಂದ ಯಜಮಾನ್ರನ್ನ ನಾನೇ ಅಡ್ಗೆ ಮನೆ ಕರ್ಕೊಂಡು ಹೋಗಿ ಮಲಗಿಸ್ಕೊತೀನಿ. ಏನು ಬೇಕಾಗಿಲ್ಲ. ಹಾಗಾದ್ರೆ ನಿನ್ ರೂಮಲ್ಲಿ ಕರ್ಕೊಂಡೋಗಿ ಮಲಗಿಸ್ಕೊ. ಬಂದು ಹಬಿಗ್ ಕಣ್ ಬರೋವರೆಗೂ ಪ್ರತಿದಿನ ರಾತ್ರಿ ನಿನ್ ರೂಮಲ್ಲೇ ಮಲಗಿಸ್ಕೊಳ. ಸುಡುತ್ತಿದೆ ರಣ ಬಿಸಿಲು, ಬೆಲ್ಲಿ ಗಂಟಿದೆ ಈ ಒಡಲು, ಮೈಸೋಕಿ ಬಳಲಿದೆ ಕೈ ಬಸಿಯ. ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರ? ಅಯ್ಯೋ ಜಾಜಿ ಅವರೇ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ನನಗೇನು ಹಾಡ್ ಸಾಯ್ರಿ. ರೊಟ್ಟಿಯಲ್ಲಿ ನಾಟಿದೆ. ಯಾಕ್ರಿ ನಿಮ್ ಹೆಂಡತಿ ಮತ್ತೆ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರ? ಪ್ರೇಮ ಅವ್ರೆ, ಯಾಕ್ರಿ ಚೆನ್ನಾಗ್ ನೋಡ್ಕೋತಾ ಇಲ್ವಾ? ಅದೇನ್ ನೋಡ್ಕೊತಾರೋ ಏನ್ ಸುಡುಗಾಡಪ್ಪ. ಈ ಕಣ್ಣಿಲ್ಲದ ಕಪೋತಿಗಳ ಪಾಲಿಗೆ ಅದು ಯಾರಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ಬಿಡ್ತಾವ್ರಿ. ಯಾಕ್ರಿ ನಿಮ್ ಪಾಲಿಗೆ ನಾನು ಸತ್ತು ಹೋಗಿದ್ದೀನಾ? ಬನ್ನಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಟ್ರೀಟ್ಮೆಂಟ್ ಕೊಡಿಸ್ತೀನಿ. ನೋಡಿ ರಾಜಣ್ಣ ಅವರೇ, ನನ್ನ ಹಬಿ ಐಸ್ ಹೋಗೋದಕ್ಕೆ ನೀವೇ ಕಾರಣ. ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ. ಅದನ್ನೇನಾದ್ರೂ ನಾನು ತಗೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಿದೆ ಅಂದ್ರೆ 14 ವರ್ಷದ ಜೈಲಲ್ಲಿ ಇರ್ತೀರಾ. ಹಾಗಾಗ್ಬಾರ್ದು ಅಂದ್ರೆ ಹಬಿ ಟ್ರೀಟ್ಮೆಂಟಿಗೆ ಬೇಕಾಗಿರೋ ಖರ್ಚೆಲ್ಲ ನೀವೇ ಕೊಡ್ಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ಆ ಮನಿನ ತಗೊಂಡು ನಮ್ಮ ಮನೆಗೆ ಬನ್ನಿ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಬೇಗ ಬನ್ನಿ. ನಿಮ್ಮನೇನೆ. ವಾಸನೆ ಗೊತ್ತಾಯ್ತು. ಜಾಜಿ, ನಿನ್ ಗಂಡನ ನೀನು ಪ್ರೀತಿಯಿಂದ ನೋಡ್ಕೊಂಡಿದ್ರೆ ಇಷ್ಟೊತ್ತಿಗಾಗ್ಲೇ ಅವ್ರಿಗೆ ಕಣ್ ಬಂದಿರೋದು. ನೀನೇನ್ ಬಿಡ್ತಿದ್ಯಾ ನೋಡ್ಕೊಳ್ಳೋದಕ್ಕೆ? ಬಂದಾಗ್ಲೂ ಹಾರಿಸ್ಕೊಂಡು ಹೋಗ್ತಿದ್ಯಾ? ದೊಡ್ಡದಾಗಿ ಡಾಕ್ಟರ್ಗೆ ಕರ್ಕೊಂಡು ಹೋದ್ಯಲ್ಲ, ಏನಂದ್ರು? ಇವ್ರಿಗೆ ಕಣ್ ಬರ್ಬೇಕು ಅಂದ್ರೆ ಫಾರಿನ್ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಟ್ರೀಟ್ಮೆಂಟ್ ಖರ್ಚು 5 ಲಕ್ಷ ರೂಪಾಯಿ ಆಗುತ್ತಂತೆ. ದಯವಿಟ್ಟು ನನ್ನ ಕ್ಷಮಿಸಿ. ನನ್ನಿಂದಾಗಿ ಪಾಪ ಪಾಂಡ್ರನ ಕಣ್ಗಳು ಹೋಗ್ಬಿಟ್ಟು. ನೀವ್ ಮಾಡಿರೋ ಕೆಲಸದಿಂದ ಹವಿನ ಫಾರಿನ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸ್ಬೇಕಂತೆ. ಅದಕ್ಕೆ 5 lakhs ಖರ್ಚಾಗುತ್ತೆ, ಕೊಡ್ರಿ. ನೋಡಿ, ನಾನು ತುಂಬಾ ಬಡವ, ಅಷ್ಟೆಲ್ಲ ಕೊಡೋಕ್ಕಾಗಲ್ಲ. 1 ಲಕ್ಷ ರೂಪಾಯಿ ಇದೆ. ಇನ್ನು ಮುಂದೆ ಈ ಮನೆ ಕಡೆ ಅಲ್ಲ, ಈ ರಸ್ತೆ ಕಡೆಗೂ ತಲೆ ಹಾಕಲ್ಲ ನಾನು. ಜಾಜಿ, ಅವ್ರು ಕೊಟ್ಟಿರೋ ಈ 1 ಲಕ್ಷ ರೂಪಾಯಿ ಜೊತೆ ಇನ್ನ 4 ಲಕ್ಷ ರೂಪಾಯಿ ಸೇರಿಸಿ ಇವ್ರನ್ನ ಫಾರಿನ್ ಕರ್ಕೊಂಡು ಹೋಗಿ ಮೊದಲು ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಹೌದು, ಈಗ ಫಾರಿನ್ ಕರ್ಕೊಂಡು ಹೋಗೋರು ಯಾರು? ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿರೋ ಪ್ರೇಮ ಇರುವಾಗ ಅವರೇ ಬಂದು ಬಿಡ್ಲಿ. ಬೇಕಾಗಿಲ್ಲ.
ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಮಾತ್ರ ಅವಕಾಶ ಕೊಡಲ್ಲ. ಹಬಿ, ನಿಮ್ ಟ್ರೀಟ್ಮೆಂಟ್ ಕೊಡ್ಸ್ಬೇಕಾದ್ರೆ ನಾನೇ ನಿಮ್ ಜೊತೆಗೆ ಬರ್ತೀನಿ. ಬೇಡ ಅಂದ್ರೂ ನೀವೆಲ್ಲಿ ಬಿಡ್ತೀರಾ? ಸದ್ಯಕ್ಕೆ ಆ 1 ಲಕ್ಷ ರೂಪಾಯಿ ನನ್ನ ಕೈ ಕೊಟ್ಟಿನಿ. ಎಕ್ಸ್ಕ್ಯೂಸ್ ಮೀ, ನಿಮಗೆ ಕಾಣಿಸಲ್ಲ ಈ 1 ಲಕ್ಷ ರೂಪಾಯಿ ಇಟ್ಕೊಂಡು ಏನೇ ಮಾಡ್ತೀರಾ? ನಿಮ್ಮ ಹತ್ರನೇ ಇಟ್ಕೊಂಡ್ಬಿಟ್ರೆ ಆ ಬ್ಯೂಟಿ ಪಾರ್ಲರ್ ಹೋಗಿ ಎಲ್ಲ ಖರ್ಚು ಮಾಡ್ಬಿಟ್ರೆ ನನಗೆ ಬೇಕು ಅಂದ್ರೆ ಬೇಕಷ್ಟೇ. ಯಾಕಮ್ಮ ಸುಮ್ಮನೆ ಜಗಳ ಮಾಡ್ಕೋತೀಯ? ದುಡ್ಡನ್ನ ಅವನ ಕೈಲಿ ಕೊಡು. ನನ್ನ ಮಗನಿಗೆ ಕಣ್ಣು ಕಾಣಿಸ್ತಾ ಇದ್ರೆ ಏನಂತೆ, ದುಡ್ಡನ್ನ ಚೆನ್ನಾಗಿ ಜೋಪಾನ ಮಾಡ್ತಾನೆ. ಸರಿ ಚೆನ್ನಾಗಿ ಜೋಪಾನ ಮಾಡ್ಕೊಂಡು ತಗೊಳ್ಳಿ. ಅಲ್ಲಮ್ಮ ಜಾಜಿ, ಪಾಂಡ್ರಂಗನಿಗೆ ಹೇಗೂ ಕಣ್ ಕಾಣಲ್ಲ. ಅವ್ನಿಗೆ ಇಲ್ಲಿ ಆಪರೇಷನ್ ಮಾಡಿದ್ರೇನು, ಪಾಲಿನಲ್ಲಿ ಆಪರೇಷನ್ ಮಾಡಿದ್ರೇನು? ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ? ನಾಳೆ ಬೆಳಿಗ್ಗೆ ಪಾಂಡ್ರಂಗನ್ ಕರ್ಕೊಂಡು ನಮ್ಮ ಕ್ಲಿನಿಕ್ಗೆ ಬಾ. ಗ್ರೌಂಡ್ ಫ್ಲೋರ್ ಇಂದ ಹಿಡಿದು ಟಾಪ್ ಫ್ಲೋರ್ ವರೆಗೂ ಅವನ್ನ ಲಿಫ್ಟ್ ಅಲ್ಲೇ ಕರ್ಕೊಂಡು ಬಾ. ಹಾಗೆ ಮಾಡೋದ್ರಿಂದ ಹಬಿಗೆ ಫ್ಲೈಟ್ ಅಲ್ಲಿ ಹೋಗೋ ಫೀಲಿಂಗು ಆಗುತ್ತೆ, ಫಾರಿನ್ ಅಲ್ಲಿ ಲ್ಯಾಂಡ್ ಆದಾಗೂ ಆಗುತ್ತೆ. ಯಾವುದೇ ಕಾರಣಕ್ಕೂ ಅವನಿಗೆ ಸೊಂಟಕ್ಕೆ ಬೆಲ್ಟ್ ಕಟ್ಟೋದನ್ನ ಮರಿಬೇಡ. ಓಕೆ ಡನ್. ಅಲ್ಲೇ ಆಪರೇಷನ್ ಮಾಡಿ ಅವನಿಗೆ ಕಣ್ಣು ಬರ್ಸ್ಬಿಡೋಣ. ಆಗ ಮನಿನೂ ಉಳಿಯುತ್ತೆ. ಬನ್ನಿ ಬನ್ನಿ ಬನ್ನಿ. ಪಾಂಡ್ರಯ್ಯ, ಸ್ವಲ್ಪ ಕಣ್ ಬಿಡಪ್ಪ. ಅಯ್ಯೋ ಬಿಟ್ಕೊಂಡೆ ಕೂತಿದ್ದೀನಲ್ಲ. ಅಯ್ಯೋ ಸಿರಿಯ ಬಿಡಪ್ಪ, ಡ್ರಾಪ್ಸ್ ಹಾಕ್ಬೇಕು. ಡಾಕ್ಟ್ರೆ, ಇನ್ಮೇಲಿಂದ ನೀವು ನಮಗೆ ಯಾವ ಡ್ರಾಪ್ಸು ಹಾಕೋದು ಬೇಡ. ಒಂದು ಕೆಲಸ ಮಾಡಿ, 200 ಇಕ್ಕಳಿ ನಮ್ಮ ಮನೆಗೆ ಬರೋದನ್ನೇ ಡ್ರಾಪ್ ಮಾಡ್ಬಿಡಿ. ಹಬಿ, ಅದ್ರಲ್ಲಿ ಕರೆಕ್ಟ್ ಆಗಿ 200 ರೂಪಾಯಿ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಕೊಟ್ಟವ್ರು ನಾವು ತಾನೆ, ನಮಗೆ ಗೊತ್ತಾಗ್ತಾ ಇರುತ್ತಾ? ಅಂದ್ರೆ ನಿಮ್ ಕಣ್ಣು ಕಾಣಿಸುತ್ತೆ ಕಣ್ರೆ. ಮೈ ಗಾಡ್, ಹಬಿ ಕಣ್ಣು ಕಾಣಿಸಿದ್ರು ಕೊಡ್ರ ತರ ಯಾಕೆ ನಾಟಕ ಮಾಡಿದ್ರಿ? ಮತ್ತಿನೇನ್ರಿ, ನಾನು ನಿಮಗೆ ಅಂತ ಪ್ರೀತಿಯಿಂದ ಒಂದು ಗಿಫ್ಟ್ ಅನ್ನ ತಂದು ಕೊಟ್ರೆ ಅದನ್ನ ನನ್ನ ಕಣ್ಣು ಮುಂದೆ ಪುಡಿ ಪುಡಿ ಮಾಡ್ಬಿಟ್ರಲ್ಲ, ನನಗೆ ಕೋಪ ಬರ್ಸ್ಬಿಟ್ರಲ್ಲ. ನಾನು ಆ ಕೋಪಕ್ಕೆ ಏನೋ ತಗೊಂಡ್ರೆ ಅಷ್ಟೇ ಅದು ರಾಜಣ್ಣನ ತಲೆಗೆ ಬಿದ್ದುಬಿಡುತ್ತೆ. ಅವನನ್ನೇ ಕರೆಸಿ ಅವನ ಕೈಯಿಂದ ನನ್ನ ತಲೆ ಹೊಡೆಸ್ಬಿಟ್ರಲ್ಲ. ಹೆಂಗಾದ್ರೂ ಮಾಡಿ ಅವನ ಹತ್ರ ಒಂದು ಸ್ವಲ್ಪ ದುಡ್ಡನ್ನು ವಸೂಲಿ ಮಾಡಬೇಕು, ನಿಮಗೂ ಬುದ್ಧಿ ಕಲಿಸ್ಬೇಕು ಅಂತ ಕಣ್ಣು ಕಾಣಿಸಿದ್ರು ಕೂಡ ಕಾಣಿಸ್ತಾ ಇರೋ ತರ ನಾಟಕ ಮಾಡಿ ಒಂದೇ ಕಲ್ಲಲ್ಲಿ 2 ಅಕ್ಕಿನ ಹೊಡೆದೆ.